ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹಸಿರು ರಾಜಗಿರಿ ಪಲ್ಯವನ್ನು ಮಾಡಿ ತೋರ್ಸಾಕ್ತಾನೆ. ಇದು ನಾ ಈಗಾಗಲೇ ಕೆಂಪು ರಾಜಗಿರಿಯನ್ನು ನಾ ಮಾಡೇನಿ, ಅದನ್ನ ನೀವು ನೋಡ್ಬೋದು ನಮ್ಮ ವಿಡಿಯೋದಲ್ಲಿ. ಈಗ ನೋಡ್ರಿ, ಇದು ಹಸಿರು ರಾಜಗಿರಿ ಐತಿ. ಈಗ ಭಾಳ ಅಂದ್ರೆ ಭಾಳ ಫ್ರೆಶ್ ಆಗಿರುವಂತ ಒಂದು ರಾಜಗಿರಿ ಪಲ್ಯ. ಇದ್ರ ಬೆನಿಫಿಟ್ಸು ಅಷ್ಟ ಅದಾವು. ಯಾಕಂದ್ರೆ ರಾಜಗಿರಿ ಪಲ್ಯ ನೋಡಾಕನು ಅಷ್ಟು ಟೇಸ್ಟುನು, ಇದು ತಿನ್ನಕ್ಕೂ ಅಷ್ಟು ಟೇಸ್ಟುನು ಇರ್ತತಿ. ಈಗ ನೋಡ್ರಿ, ಇದರಿಂದ ರಕ್ತಹೀನತೆ ನಿವಾರಣೆ ಆಗ್ತತಿ. ಇದರಲ್ಲಿ ಕಬ್ಬಿನ ಅಂಶ ಇರೋದ್ರಿಂದ ಗ್ಲೋಬಿನ್ ಮಟ್ಟವನ್ನು ಇದು ಹೆಚ್ಚಿಸ್ತೈತ್ರಿ. ಅಷ್ಟು ಆರೋಗ್ಯಕರವಾದ ಒಂದು ಇದು ರಾಜಗಿರಿ ಪಲ್ಯ ರೀ. ಮತ್ತು ಮೂಳೆಗಳ ಆರೋಗ್ಯವನ್ನು ಹೆಚ್ಚಿಸ್ತೈತ್ರಿ. ಕ್ಯಾಲ್ಸಿಯಂ, ವಿಟಮಿನ್ ಕೆ ಸಮೃದ್ಧವಾಗೈತಿ ಇದ್ರೊಳಗೆ. ಅದಕ್ಕೆ ಕೀಲು ನೋವು ಅವೆಲ್ಲವನ್ನ ಇದು ನಿವಾರಣೆ ಮಾಡ್ತೈತ್ರಿ. ಮತ್ತು ಜೀರ್ಣಕ್ರಿಯೆಗೆ ಉತ್ತಮವಾಗೈತೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತೈತಿ. ವಿಟಮಿನ್ ಸಿ ಇರೋದ್ರಿಂದ ಇದ್ರೊಳಗೆ ರೋಗ ನಿರೋಧಕ ಶಕ್ತಿಯನ್ನು ಇದು ಹೆಚ್ಚಿಸ್ತೈತೆ. ಮತ್ತು ಕಿಡ್ನಿ ಒಳಗೆ ಕಲ್ಲು ಇದ್ರೆ ಅದನ್ನು ಕರಗಿಸುವಂಥ ಒಂದು ಒಳ್ಳೆ ಶಕ್ತಿ ಈ ಕೆಂಪು ರಾಜಗಿರಿಗೆ ಐತತ್ರಿ. ಇದು ರಾಜಗಿರಿ ಈಗ ಅದನ್ನು ನಾ ಮಾಡೇನಿ, ನೋಡ್ಬೋದು ನೀವು. ಇದು ಹಸಿರು ರಾಜಗಿರಿ ಅಂತ ಹೇಳಿ ಬರ್ತೈತಲ್ರಿ, ಅದರ ಇದು ಎಳೀದೈತಿ, ಭಾಳ ಮಸ್ತ್ ಐತಿ ರಾಜಗಿರಿ. ಸೋಸೋದು ಹೆಂಗೆ ಅನ್ನೋದು ತೋರ್ಸಾಕತ್ತೇನೆ ನಾನು. ಇಷ್ಟಿಷ್ಟ ಕಡ್ಡಿನೂ ಇದ್ರ ಜೊತೆ ಸೋಸ್ಕೋಬೇಕ್ರಿ. ಎಲ್ಲ ಸೋಸ್ಕೊಂಡಾಗೈತಿ. ಈಗ ಇದಕ್ಕೆ ದಂಟು ಸೊಪ್ಪುನು ಅಂತಾರೆ. ಯಾಕಂದ್ರೆ ಇದ್ರೊಳಗೆ ದಂಟು ಸೊಪ್ಪಿನ ಸಾರ ಅಂತೇಳಿನೂ ನಾ ಮಾಡೇನಿ. ಅದ್ರೊಳಗಿನ ಕಡ್ಡಿಯನ್ನು ತೊಗೊಂಡು ಸಾಂಬಾರ್ಗೆ ಹಾಕಿ ಮಾಡ್ತಾರೆ. ಅದಕ್ಕೆ ಇದನ್ನ ಆ ಕಡೆ ಎಲ್ಲ ದಂಟು ಸೊಪ್ಪು ಅಂತೇಳಿನೂ ಕರೀತಾರೆ. ಇದು ರಾಜಗಿರಿ ಪಲ್ಯ ಭಾಳ ಅಂದ್ರೆ ಭಾಳ ಟೇಸ್ಟೂ ಆಗಿರ್ತೈತ್ರಿ. ಮಾಡೋಕ್ಕೂ ಸರಳ ಭಾಳ ಇದು. ಆದ್ರೆ ಸೋಸ್ಕೋಬೇಕು, ಚಂದಂಗೆ ಸೋಸಿ 2-3 ಸಲ ತೊಳಿಬೇಕ್ರಿ. ಇದನ್ನು ತೊಳೆದು ಕ್ಲೀನಾಗಿ ಮಾಡ್ಕೊಂಡು ಒಂದಿಷ್ಟು ಅದನ್ನು ನೀರು ತೆಗಿಯೋಕೆ ಇಟ್ಬಿಡ್ಬೇಕ್ರಿ. ಅದನ್ನ ಆಮೇಲೆ ಇದನ್ನ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಈಗ 2-3 ಸಲ ನಾನು ತೊಳ್ಕೊಳಕ್ತಾನೆ. ಇದನ್ನ ತೊಳೆದು ಕ್ಲೀನಾಗಿ ತೊಳೆದು ಇದನ್ನು ಒಂದು ಸಾನ್ಗಿ ಒಳಗೆ ಹಾಕಿ ಇಟ್ಬಿಟ್ರೆ ಅದೆಲ್ಲ ನೀರೆಲ್ಲ ಹೋಗ್ಬಿಟ್ಟಿರ್ತೈತೆ. ಈಗ ಇದನ್ನ 2-3 ಸಲ ತೊಳೆದ ನಾನು ಇದ್ರೊಳಗೆ ಹಾಕಿ ಇಟ್ಬಿಡ್ತೀನಿ. ಇದು ನೋಡ್ರಿ ಎಷ್ಟು ಚಂದ ಅಳ್ಳಿದಂಗೂ ಆಗ್ತೈತಿ. ನಾವೆಲ್ಲ ಉಳಿದಿದ್ದು ಏನೇನು ಬೇಕನ್ನ ತೋರಿಸ್ತೀನಿ ನಾನು. ಈಗ ಬೆಳ್ಳುಳ್ಳಿ ತೊಗೊಂಡ್ರಿ. ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಯಾವಾಗಲೂ ತಪ್ಪಲ ಪಲ್ಯಗಳು ಮಸ್ತ್ ಆಗ್ತಾವ್ರಿ. ಈಗ ಅದಕ್ಕೊಂದು ಈರುಳ್ಳಿನೂ ತೊಗೊಂಡನಿ, ಬೆಳ್ಳುಳ್ಳಿನೂ ತೊಗೊಂಡನ್ರಿ. ಈಗ ನೋಡ್ರಿ, ಬೆಳ್ಳುಳ್ಳಿ ಎಲ್ಲ ನಾನು ಜಜ್ಜಿ ಇಟ್ಕೊಳಕ್ತಾನೆ. ಯಾಕಂದರೆ ಇದು ತಪ್ಪಲ ಪಲ್ಯಕ್ಕೆ ಬೆಳ್ಳುಳ್ಳಿ ಭಾಳ ಕಾಂಬಿನೇಷನ್ ಇದೆ. ಈಗ ನೋಡ್ರಿ, ಇಷ್ಟು ಬೆಳ್ಳುಳ್ಳಿ ತೊಗೊಂಡನಿ. ಈಗ ಏನು ಮಾಡ್ಬೇಕಂತಂದ್ರೆ, ಇದೇನು ಇರ್ತೈತಲ್ರಿ, ಅದು ಸ್ವಲ್ಪ ಉದ್ದುದಕ್ಕೆ ಇರ್ತಾವಲ್ಲ, ಅದನ್ನ ಕಟ್ ಮಾಡ್ಕೊಂಬಿಡ್ಬೇಕು ಪಲ್ಯ. ಇದನ್ನು ಮಸ್ತಂಗೆ ಭಾಳ ಮಸ್ತ್ ಆಗ್ತತ್ರಿ ಇದು ಕಟ್ ಮಾಡ್ಕೊಂಡಿವಂದ್ರೆ. ಯಾಕಂದ್ರೆ ಉದ್ದುದಕ್ಕೆ ಕಡ್ಡಿರ್ತಾವಲ್ರಿ, ಅವನ್ನ ಅಷ್ಟ ಕಟ್ ಮಾಡ್ಕೋಬೇಕ್ರಿ. ಈಗ ಭಾರಿ ಮಸ್ತಾಗಿರುವಂಥ ನಾನು ರಾಜಗಿರಿ ಪಲ್ಯನ ತೋರ್ಸಾಕ್ತಾನೆ. ಭಾಳ ಇದನ್ನು ವಿಡಿಯೋ ಇದು ಮಿಸ್ ಮಾಡ್ಲಾರ್ದ ನೋಡ್ರಿ. ಯಾಕಂದ್ರೆ ಇದರಿಂದ ಭಾಳ ಬೆನಿಫಿಟ್ಸ್ ಅದಾವ್ರಿ. ರಾಜಗಿರಿ ಪಲ್ಯ ನಾವು ಇದೇನು ಬಿಡು, ರಾಜಗಿರಿ ಪಲ್ಯ ನಿನ್ನ ಮಾಡು ಡೈಲಿ ಇದನ್ನು ಮಾಡ್ಕೊಂಡು ತಿಂದ್ರೂ ಒಂದು ಒಳ್ಳೆಯದು ಅಂತ ಹೇಳ್ತೀನಿ ರೀ. ಅಷ್ಟು ಇದ್ರೊಳಗೆ ಎಲ್ಲ ಬೆನಿಫಿಟ್ಸ್ ಅದಾವು. ಅದಕ್ಕೆ ಈ ಪಲ್ಯ ನೀವು ಮಾಡೇ ನೋಡ್ರಿ, ಮಸ್ತಾಗಿರ್ತೈತಿ. ಮತ್ತು ಇದು ಮಾಡೋದೂ ಭಾಳ ಈಜಿ ಐತ್ರಿ. ಭಾಳ ಅಂದ್ರೆ ಭಾಳ ಈಜಿ ಐತಿ. ಈಗ ನೋಡ್ರಿ, ಇದೆಲ್ಲ ಸೊಪ್ಪು ತಗೊಂಡು ಚೆಂದಂಗೆ ಇಟ್ಕೊಂಡ್ಬಿಟ್ಟಿವಂದ್ರೆ 5 ನಿಮಿಷನಾಗ ನಾವು ಪಲ್ಯ ಮಾಡ್ಕೋಬೋದು. ಈಗ ನೋಡ್ರಿ, ಇದೆಲ್ಲ ತೊಳೆದು ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಂತ ಎಲ್ಲ ರೆಡಿ ಆಗೈತೆ ರೀ ಇದು ಸೊಪ್ಪು. ಇದನ್ನು ನಾನು ಒಂದು ಪ್ಯಾನ್ ಇಟ್ಟು ಎಣ್ಣೆ ಹಾಕೊಳಕ್ತಾನೆ ರೀ. ಇದನ್ನು ಒಗ್ಗರಣೆ ಹಾಕೊಂಡು ತಾಳ್ಸೋದು ತರಲ್ರಿ, ಹಂಗೆ ತಾಳಿಸ್ಬೇಕ್ರಿ ಇದನ್ನ. ಈಗ ಬೆಳ್ಳುಳ್ಳಿ ಹಾಕೊಳಕ್ತಾನೆ. ಎಣ್ಣೆ ಹಾಕಿದ ತಕ್ಷಣ ಬೆಳ್ಳುಳ್ಳಿ ಹಾಕೊಂಡ್ಬಿಡ್ಬೇಕ್ರಿ. ಬೆಳ್ಳುಳ್ಳಿ ಹಾಕಿ ಆಮೇಲೆ ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಆ ಈರುಳ್ಳಿನೂ ಇದಕ್ಕೆ ಹಾಕೋಬೇಕ್ರಿ. ಇವೆರಡನ್ನು ಸ್ವಲ್ಪ ಫ್ರೈ ಮಾಡ್ಬೇಕ್ರಿ, ಭಾಳ ಏನಿಲ್ಲ. ಇಷ್ಟ ಮಾಡಿ ಇದಕ್ಕೆ ಆಯಿಲ ನೋಡಿ ಹಾಕೋರಿ. ನಿಮಗೆ ಜಾಸ್ತಿ ಬೇಕಾದರೂ ಆಯಿಲ ಹಾಕೋಬೋದ್ರಿ. ಈಗ ನೋಡ್ರಿ, ಇದು ಸೊಪ್ಪು ಹಾಕಿಬಿಡ್ತೀನಿ ನಾನು. ರಾಜಗಿರಿ ಸೊಪ್ಪನ್ನು ಇದಕ್ಕೆ ಇವೆಲ್ಲ ಹಾಕೊಂಡನಲ್ರಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ಇದಕ್ಕೆ ಹಾಕೊಳಕ್ತಾನೆ. ಇದು ಇಷ್ಟು ಎತ್ತರ ಆಗೈತಲ್ರಿ, ಭಾಳಷ್ಟು ಜಾಸ್ತಿ ಅನ್ನಿಸ್ತೈತಿ. ಈಗ ನಾವು ಮುಚ್ಚಿಬಿಡ್ತೀನೋ ಇದೆಲ್ಲ ಕರಿಗೆ ಬಿಡ್ತೈತ್ರಿ. ಯಾವಾಗಲೂ ಸೊಪ್ಪು ಕರಿಗೆ ಸ್ವಲ್ಪ ಆಗ್ತಿರ್ತೈತಿ. ಈಗ ನೋಡೋಕಷ್ಟೇ ಜಾಸ್ತಿ ಇರ್ತೈತಿ. ಈಗ ನೋಡ್ರಿ, ಜಾಸ್ತಿ ಐತಲ್ಲ, ಇದ್ರೊಳಗೆ ಬಂದಿದ್ದನ್ನು ನಾನು ಮುಚ್ಚಿಟ್ಬಿಡ್ತೀನೋ ಅದು ಸ್ಟೀಮ್ ಮೇಲೆ ಮೆತ್ತಗಾಗ್ಬಿಡ್ತೈತಿ. ಈಗ ನೋಡ್ರಿ, ಇದನ್ನು ಮುಚ್ಚಿಟ್ಟು ಬಿಡ್ಬೇಕ್ರಿ ಇಷ್ಟ. ಈಗ ನೋಡ್ರಿ, 1-2 ಮಿನಿಟ್ ಬಿಟ್ರನ ಇಷ್ಟು ಒಳಗೆ ಹೋಗೈತ್ರಿ. ಈಗ ಒಂದಿಷ್ಟು ಅದಕ್ಕೆ ಎಲ್ಲ ಖಾರ ಉಪ್ಪು ಎಲ್ಲ ಹಾಕೋಬೇಕ್ರಿ ಅದಕ್ಕೆ. ಈಗ ನೋಡ್ರಿ, ಇದು ಇಷ್ಟು ಸ್ಟೀಮ್ ಮೇಲೆ ಇಷ್ಟ ಆದಮೇಲೆ ನಾವು ಇದಕ್ಕೆ ಒಂಚೂರು ಅರಿಶಿಣ ಪುಡಿ ಹಾಕೋಬೇಕ್ರಿ. ಆಮೇಲೆ ಇದು ಅರಿಶಿಣ ಪುಡಿ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ನಾನು ಉಪ್ಪು ಹಾಕೊಳಕ್ತೇನೆ ರೀ. ಇದು ಉಪ್ಪಿನ
ಪುಡಿ ಇರ್ತೈತಲ್ರಿ ಅದನ್ನು ಉಪ್ಪಿನ ಪುಡಿ ಹಾಕೊಳಕ್ತಾನೆ. ಆಮೇಲೆ ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕೊಳಕ್ತಾನೆ. ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇರ್ತೈತಲ್ರಿ ಅದನ್ನು ಹಾಕೋಬೋದು. ಈಗ ನಾನು ಅಚ್ಚ ಖಾರದ ಪುಡಿಯನ್ನು ಹಾಕೊಳಕ್ತಾನೆ. ಈಗ ಅದನ್ನು ಮುಚ್ಚಿಟ್ಬಿಡ್ಬೇಕ್ರಿ. ಮುಚ್ಚಿಟ್ಬಿಟ್ರೆ ಅದು ಮತ್ತದು ಸ್ಟೀಮ್ ಮೇಲೆ ನೋಡ್ರಿ ತಾಳ್ಸಿರ್ತೈತೆ. ಈಗ ನೋಡ್ರಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಬೇಕಾದರೂ ನೀವು ಹಾಕೋಬೋದು. ನಾನು ಕೆಂಪು ಖಾರ ಹಾಕೇನ್ರಿ ನೋಡ್ರಿ ಅಚ್ಚ ಖಾರದ ಪುಡಿ. ಈಗ ನೋಡ್ರಿ ಎಷ್ಟು ಮಸ್ತ್ ಆಗೈತಿ ಇದು. ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರುವಂಥ ಒಂದು ರಾಜಗಿರಿ ಪಲ್ಯ ರೀ ಇದು. ಭಾಳ ಮಸ್ತ್ ಆಗಿರ್ತೈತಿ. ಮತ್ತು ರೊಟ್ಟಿ ಒಳಗೆ, ಅನ್ನದೊಳಗೆ, ಚಪಾತಿ ಒಳಗೆ ಎಲ್ಲ ನಾವು ಬೇಕಾದ ಎಲ್ಲ ಥರ ಜೋಡಿನೂ ಇದನ್ನು ತಿನ್ಬೋದ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಈಗ ಇದನ್ನೆಲ್ಲ ಸ್ಟೀಮ್ ಮೇಲೆ ಇದು ತಾಳ್ಸೈತಾರಲ್ರಿ, ತಾಳ್ಸೈತಿ ಈಗ ಪಲ್ಯ. ರಾಜಗಿರಿ ಪಲ್ಯ ಈಗ ಪೂರ್ತಿ ರೆಡಿ ಆಗೈತಿ. ಈಗ ಒಂದು ಸ್ವಲ್ಪ ಸ್ಟೀಮ್ ಮೇಲೆ ಇನ್ನೊಂದು ಸ್ವಲ್ಪ ನಾವು ಅದನ್ನ ಬೇಯಕ್ಕೆ ಬಿಡ್ಬೇಕ್ರಿ. ಈಗ ನೋಡ್ರಿ ಈಗ ಹೆಂಗಾಗೈತಿ ಎಲ್ಲ ತೋರ್ಸೇನಿ ನಾನು. ಎಲ್ಲವನ್ನು ಈಗ ಖಾರ, ಉಪ್ಪು, ಇದ್ರ ಜೊತೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಇದ್ರೊಳಗೆ ಸೇರಿ ಮಿಕ್ಸ್ ಮಾಡಿದ್ರೆ ಭಾಳ ಒಂದು ಟೇಸ್ಟ್ ಆದಂಥ ಒಂದು ರಾಜಗಿರಿ ಪಲ್ಯ ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಇದನ್ನು ನೀವು ಮಾಡಿ ತಿಂದ್ರಂದ್ರೆ ಇದ್ರ ಬೆನಿಫಿಟ್ಸ್ ಎಷ್ಟು ಅದಾವನು ನಾ ಎಲ್ಲ ಹೇಳೇನಿ. ಇದನ್ನು ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಭಾಳ ಈಜಿನೂ ಐತಿ ಮಾಡೋದು, ಎಲ್ಲ ಫಸ್ಟ್ ಕ್ಲಾಸ್ ಆಗಿರ್ತೈತಿ. ಈಗ ನೋಡ್ರಿ ಎಷ್ಟು ಮಸ್ತ. ಮತ್ತು ಎಷ್ಟು ಕಡಿಮೆ ಟೈಮ್ನೊಳಗೆ ಇದು ಆಗಿಬಿಡ್ತೈತೆ ನೋಡ್ರಿ. ಬರೀ ಸ್ಟೀಮ್ ಮೇಲೆ ಒಂದು ಸ್ವಲ್ಪ ಮುಚ್ಚಿಟ್ರೆ ಸಾಕು, ಪಲ್ಯ ರೆಡಿ ಆಗಿರ್ತೈತಿ. ಈಗ ನಾನು ರಾಜಗಿರಿ ಪಲ್ಯನ ಮಾಡಿ ತೋರ್ಸೇನಿ. ಇನ್ನೊಂದು ಕೆಂಪು ರಾಜಗಿರಿ ಬೇಕಾದರೂ ನಮ್ಮ ವಿಡಿಯೋದಾಗ ನೋಡ್ರಿ. ಮತ್ತು ದಂಟಿನ ಸಾರೂ ಮಾಡೈತ್ರಿ ಇದಕ್ಕೆ, ಅದನ್ನು ನೋಡ್ಬೋದು ನೀವು.